Welcome back, students. The topic for this video is uses of index numbers. Number one, index numbers simplifies the data, thus facilitates comparative study. We have huge volume of data, lots of information is available. If you have to compare huge lots of information, it is a difficult task. So, index numbers will help us in simplifying the data. Therefore, we can compare the information easily and draw conclusions. Let us say, for example, we are trying to compare the academic performance of two students. ಒಂದಿಬ್ಬರು ವಿದ್ಯಾರ್ಥಿಗಳ ಪರ್ಫಾರ್ಮೆನ್ಸನ್ನು ನಾವು ಕಂಪೇರ್ ಮಾಡಬೇಕು ಅನ್ನೋದಾದರೆ ಅವರಿಬ್ಬರು ಯಾವ ಕೋರ್ಸನ್ನು ಓದ್ತಿದ್ದಾರೆ, ಎಷ್ಟು ಬುಕ್ಸ್ ಯೂಸ್ ಮಾಡಿದ್ದಾರೆ, ಎಷ್ಟು ಗಂಟೆಗಳು ಓದಿದ್ದಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಇದೆಲ್ಲ ಎಷ್ಟೊಂದು ಇನ್ಫಾರ್ಮೇಷನ್ ಇರುತ್ತೆ. ಅದಷ್ಟನ್ನು ನಾವು ಕಂಪೇರ್ ಮಾಡೋದಕ್ಕೆ ಬದಲು ಅವರಿಬ್ಬರ ಪರ್ಸಂಟೇಜಸನ್ನು ಕಂಪೇರ್ ಮಾಡಿದ್ರೆ ಸಾಕು. ಒಬ್ಬನಿಗೆ 65% ಬಂದಿದೆ, ಇನ್ನೊಬ್ಬನಿಗೆ 92% ಬಂದಿದೆ ಅಂತಂದರೆ ಇಮಿಡಿಯೇಟಾಗಿ ನಾವು ಹೇಳ್ಬಿಡ್ಬೋದು, ಓಕೆ 92% ಬಂದಿರೋನು ಚೆನ್ನಾಗಿ ಓದಿದ್ದಾನೆ, ಕರೆಕ್ಟಾಗಿ ಕ್ಲಾಸಸ್ ಅಟೆಂಡ್ ಮಾಡಿದ್ದಾನೆ, ಹಾರ್ಡ್ ವರ್ಕ್ ಮಾಡಿದ್ದಾನೆ ಅಲ್ವಾ. ಸೊ ಒಂದು ಪೀಸ್ ಆಫ್ ಸ್ಮಾಲ್ ಇನ್ಫಾರ್ಮೇಷನ್ ಇಟ್ಕೊಂಡು ವಿ ಕ್ಯಾನ್ ಕನ್ಕ್ಲೂಡ್ ಎ ಲಾಟ್ ಮೆನಿ ಥಿಂಗ್ಸ್. ಅದಕ್ಕಾಗಿಯೇ ಇಂಡೆಕ್ಸ್ ನಂಬರ್ ಏನು ಮಾಡುತ್ತೆ, ತುಂಬ ಹ್ಯೂಜ್ ಡೇಟಾನ ಸಿಂಪ್ಲಿಫೈ ಮಾಡಿಬಿಡುತ್ತೆ, ಚಿಕ್ಕದಾಗಿ ಮಾಡಿಬಿಡುತ್ತೆ. Like for example, we have to compare the performance of two different countries. ಸೊ ನಾವು ದೇಶದಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ಸು, ಇಂಡಸ್ಟ್ರಿ, ಅಗ್ರಿಕಲ್ಚರ್ ಎಲ್ಲನೂ ನಾವು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಕಂಪೇರ್ ದಿ ನ್ಯಾಷನಲ್ ಇನ್ಕಮ್ ಆಫ್ ದ ಟೂ ಕಂಟ್ರೀಸ್, ಆರ್ ದ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ದ ಟೂ ಕಂಟ್ರೀಸ್, ಆರ್ ದ ಲಿಟ್ರಸಿ ಲೆವೆಲ್ಸ್ ಆಫ್ ದ ಟೂ ಕಂಟ್ರೀಸ್. ಸೊ ಇಂಡೆಕ್ಸ್ ನಂಬರ್ಸು ನಮಗೆ ಒಂದು ಹ್ಯೂಜ್ ವಾಲ್ಯೂಮ್ ಆಫ್ ಇನ್ಫಾರ್ಮೇಷನನ್ನು ಏನು ಮಾಡುತ್ತೆ, ಸಿಂಪ್ಲಿಫೈ ಮಾಡಿಬಿಡುತ್ತೆ, ತುಂಬ ಚಿಕ್ಕದಾಗಿ ಮಾಡಿಕೊಟ್ಬಿಡುತ್ತೆ. ಸೊ ಅದರಿಂದ ನಮಗೆ ಕಂಪ್ಯಾರಿಸನ್ ಈಸಿ ಆಗುತ್ತೆ. ದೆನ್ ಇಂಡೆಕ್ಸ್ ನಂಬರ್ಸ್ ಆರ್ ಯೂಸ್ಡ್ ಇನ್ ಸ್ಟಡಿಂಗ್ ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸೀಸ್. ಟ್ರೆಂಡ್ಸ್, ಸಿನಿಮಾ ಡೈಲಾಗ್ಸಲ್ಲಿ ಕೇಳಿರ್ತೀವಿ, ಟ್ರೆಂಡ್ ಸೆಟ್ಟರ್ಸ್, ಟ್ರೆಂಡ್ ಸೆಟ್ ಮಾಡ್ತಾರೆ ಅಂತ. ಅಂದರೆ ಫ್ಯೂಚರಲ್ಲಿ ಯಾವ ಥರ ಒಂದು ಇಂಡಸ್ಟ್ರಿ ಇರುತ್ತೆ, ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಯಾವ ಥರ ಹೋಗುತ್ತೆ, ಯಾವ ರೀತಿಯಾದಂತಹ ಬಿಸ್ನೆಸ್ ರಿಲೇಷನ್ಸ್ ಇರುತ್ತೆ, ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ಥರ ಇರುತ್ತೆ, ಈ ಟ್ರೆಂಡ್ ಬದಲಾಗತ್ತಾ, ಹೊಸದೇನಾದ್ರು ಪಾಲಿಸೀಸ್ ಬರುತ್ತಾ. ಸೊ ಟು ಸ್ಟಡಿ ದ ಫ್ಯೂಚರ್ ಪ್ರಿಡಿಕ್ಷನ್ಸ್, what is going to be happening in a particular field, that can be understood with the help of index numbers. So in predicting and understanding the future trends and tendencies will become easy with the help of index numbers. Number 3, index numbers help in measuring purchasing power of money. What do you mean by purchasing power of money? You might have seen the currencies, notes, 100 rupees, 500 rupees. The value of that currency keeps on changing. Do you know that? ಅಂದರೆ ಏನು ಸರ್, ಇವತ್ತು 100 ರೂಪಾಯಿ ನೋಟ್ ನಾನು ಇಟ್ಕೊಂಡಿರ್ತೀನಿ, ಇವತ್ತು ಖರ್ಚು ಮಾಡ್ದಿರೋ ಹಾಗೆ ಇಟ್ಕೊಂಡಿದ್ದು ನಾಳೆ ಅದು 90 ರೂಪಾಯಿ ಆಗಿಬಿಡುತ್ತಾ, 50 ರೂಪಾಯಿ ಆಗಿಬಿಡುತ್ತಾ? 100 ರೂಪಾಯಿ ಇರುತ್ತೆ. ಅದನ್ನು ನಾವು ಇವತ್ತು 100 ರೂಪಾಯಿ ಅಂತಲೇ ಕರಿತೀವಿ, 10 ವರ್ಷದ ಹಿಂದೆನೂ 100 rupees ಅಂತಲೇ ಕರಿತಾ ಇದ್ವಿ, 20 ವರ್ಷ ಆದಮೇಲೂ ಫ್ಯೂಚರಲ್ಲೂ ಅಷ್ಟೇ ಕರಿತೀವಿ. ಬಟ್ ದ ಪವರ್ ಆಫ್ ದಟ್ ಮನಿ ಹ್ಯಾಸ್ ಚೇಂಜ್ಡ್. When I was a kid, I paid my PUC college fees was 72 rupees per year. ಬರೀ 72 ರೂಪಾಯಿ ಫೀಸ್ ಕಟ್ಬಿಟ್ಟು ನಾನು ಓದಿದೆ. ಈಗ ಅದೇ 72 ರೂಪಾಯಿ ನೀವು ಕಟ್ಟಿ ಓದೋಕ್ಕಾಗತ್ತಾ? ಇಲ್ಲ. ಈಗ ಎಷ್ಟಾಗಿದೆ? ಈಗ ಸಾವಿರಾರು ರೂಪಾಯಿ, 20,000, 30,000, 40,000 ಆಗೋಗಿದೆಯಲ್ಲ. ಸೊ ಮನಿ ಕರೆನ್ಸಿ ವ್ಯಾಲ್ಯೂ ಹಾಗೇ ಇದೆ, ಬಟ್ ಅದರ ಪರ್ಚೇಸಿಂಗ್ ಪವರ್ ಚೇಂಜ್ ಆಗೋಗಿದೆ. Earlier I used to purchase apples for 20 rupees per kg. ಸೊ 100 ರೂಪಾಯಿ ಎತ್ಕೊಂಡು ನಾನು ಮಾರ್ಕೆಟ್ಗೆ ಹೋದರೆ 5 kg ಆಪಲ್ ತರ್ತಾ ಇದ್ದೆ 10 ವರ್ಷದ ಹಿಂದೆ. ಈಗ 100 ರೂಪಾಯಿ ಎತ್ಕೊಂಡು ನಾನು ಮಾರ್ಕೆಟ್ಗೆ ಹೋದರೆ 5 kg 10 kg ಆಪಲ್ ತರೋದಕ್ಕೆ ಚಾನ್ಸಸ್ ಇದೆಯಾ? ಇಲ್ಲ. ಏನಾಗಿದೆ ಅಂದರೆ ಸರ್, ಬೆಲೆ ಜಾಸ್ತಿ ಆಗಿದೆ.
ಸೊ ಬೆಲೆ ಜಾಸ್ತಿ ಆಗಿದೆ ಅಂತಂದರೆ ಪರ್ಚೇಸಿಂಗ್ ಪವರ್ ಆಫ್ ಮನಿ ಡಿಕ್ರೀಸ್ ಆಗಿದೆ. ಪರ್ಚೇಸಿಂಗ್ ಪವರ್ ಆಫ್ ಮನಿ, ಒನ್ ಲೇಡಿ ಇನ್ ಮೈ ಹೌಸ್ ಯೂಸ್ ಟು ಟೆಲ್, ಮೊದಲೆಲ್ಲ 100 ರೂಪಾಯಿ ತೊಗೊಂಡು ಮಾರ್ಕೆಟ್ಗೆ ಹೋದರೆ ಬ್ಯಾಗ್ ತುಂಬ ತರಕಾರಿ ಬರ್ತಾಯಿತ್ತು, ಈಗ 1000 ರೂಪಾಯಿ ತೊಗೊಂಡು ಹೋದರೂ ಅರ್ಧ ಬ್ಯಾಗ್ ಬರೋಲ್ಲ ಅಂತ. ಅಂದರೆ ಏನು, ಪ್ರೈಸಸ್ ಜಾಸ್ತಿ ಆಗಿದೆ ಅಂತಂದರೆ ಪರ್ಚೇಸಿಂಗ್ ಪವರ್ ಆಫ್ ಮನಿ ಏನಾಗಿದೆ, ಕಡಿಮೆ ಆಗಿದೆ. ಮೊದಲೆಲ್ಲ ವೆನ್ ವಿ ವೇರ್ ಕಿಡ್ಸ್, ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒಂದು 5, 6, 7ನೇ ಕ್ಲಾಸಸ್ಸಲ್ಲಿ ನನಗೆ ಪಾಕೆಟ್ ಮನಿ ಎಷ್ಟು ಗೊತ್ತಾ, 10 ಪೈಸೆ ಕೊಡ್ತಾಯಿದ್ರು. 10 ಪೈಸೆ. ಹ್ಯಾವ್ ಯು ಸೀನ್ 10 ಪೈಸೆ? ಮೇ ಬಿ ನೀವು ನೋಡಿರೋದಿಲ್ಲ. ಆ 10 ಪೈಸೆಗೆ ನಾವು ಎಷ್ಟು ಬೇಕೋ ಅಷ್ಟು ಚಾಕ್ಲೇಟ್ಸ್ ಬರ್ತಾಯಿತ್ತು. ಒಂದು ಚಾಕ್ಲೇಟ್ 1 ಪೈಸೆ ಅಂದರೆ 10 ಪೈಸೆಗೆ 10 ಚಾಕ್ಲೇಟ್ಸ್ ಬರ್ತಾಯಿತ್ತು ನಮಗೆ. ಈಗ 10 ಪೈಸೆ ಹೋಯಿತು, 25 ಪೈಸೆ, 50 ಪೈಸೆ, 1 ರೂಪಿ ಎಲ್ಲ ಹೋಯ್ತು. ಈಗ 1 ರೂಪಿಗೂ ಚಾಕ್ಲೇಟ್ ಸಿಗಲ್ಲ ಅನಿಸುತ್ತೆ. ಸಿಗುತ್ತಾ? ಮೇ ಬಿ, ಐ ಡೋಂಟ್ ನೋ. ಆಶಾ ಚಾಕ್ಲೇಟ್ ಸಮಥಿಂಗ್ ಯಾವುದೋ ಇರಬೇಕು. ಸೊ ಈಗೆಲ್ಲ ನಿಮಗೆ 10 ರುಪೀಸ್, 40 ರುಪೀಸ್, 180 ರುಪೀಸ್, ಹಂಡ್ರೆಡ್ಸ್ ಆಫ್ ರುಪೀಸ್. ವೈ? ಪರ್ಚೇಸಿಂಗ್ ಪವರ್ ಆಫ್ ಮನಿ ಹ್ಯಾಸ್ ಬೀನ್ ಡಿಕ್ರೀಸ್ಡ್. ಇದನ್ನು ನಾವು ಯಾವುದರ ಹೆಲ್ಪಿಂದ ಸ್ಟಡಿ ಮಾಡ್ತೀವಿ ಅಂತಂದರೆ ಅಗೇನ್ ಇಂಡೆಕ್ಸ್ ನಂಬರ್ಸ್. ನೆಕ್ಸ್ಟ್ ಮೂವಿಂಗ್ ಫರ್ದರ್, ಇಂಡೆಕ್ಸ್ ನಂಬರ್ಸ್ ಮೆಷರ್ ಚೇಂಜ್ ಇನ್ ಕಾಸ್ಟ್ ಆಫ್ ಲಿವಿಂಗ್. ವಾಟ್ ಯು ಮೀನ್ ಬೈ ಕಾಸ್ಟ್ ಆಫ್ ಲಿವಿಂಗ್? ಒಂದು ಫ್ಯಾಮಿಲಿ ಒಂದು ತಿಂಗಳಿಗೆ ಬದುಕೋದಕ್ಕೆ ಎಷ್ಟು ಖರ್ಚಾಗುತ್ತೋ ಅದನ್ನು ಕಾಸ್ಟ್ ಆಫ್ ಲಿವಿಂಗ್. ಇಟ್ ಈಸ್ ದ ಕಾಸ್ಟ್ ಆಫ್ ಲಿವಿಂಗ್. ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ, ಅಥವಾ ಒಂದು ಫ್ಯಾಮ್ಲಿಗೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಖರ್ಚು, ಲೈಕ್ ಪ್ರಾವಿಷನ್ಸ್, ರೆಂಟ್, ಹೌಸ್ ಎಲ್ಲ ಎಕ್ಸ್ಪೆನ್ಸಸ್ಸು ಸೇರಿಕೊಂಡು. ಸೊ ಅದನ್ನೇ ನಾವು ಕಾಸ್ಟ್ ಆಫ್ ಲಿವಿಂಗ್. ಪೀಪಲ್ ಯೂಸ್ ಟು ಸೇ, ಬೆಂಗಳೂರಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿನಪ್ಪ, ಮುಲ್ಬಾಗಿಲಲ್ಲಿ ಸ್ವಲ್ಪ ಕಮ್ಮಿ, ಅಥವಾ ಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ. ಯಾಕೆ? ಹಳ್ಳಿಯಲ್ಲಿ ರೆಂಟ್ ಕಡಿಮೆ ಇರುತ್ತೆ, ಬೇರೆ ಬೇರೆ ಎಕ್ಸ್ಪೆಂಡಿಚರ್ಸು ಕಡಿಮೆ ಇರುತ್ತೆ. ಸೊ ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ. ಸರ್ಟನ್ ಪೀಪಲ್ ದೇ ಲೀಡ್ ಲೈವ್ಸ್ ಇನ್ ವಿಲೇಜಸ್ ಜಸ್ಟ್ ಬೈ ಅರ್ನಿಂಗ್ 5,000 to 10,000 rupees ಪರ್ ಮಂತ್. ತಿಂಗಳಿಗೆ 5-10 ಸಾವಿರ ರೂಪಾಯಿ ಸಂಪಾದನೆ ಮಾಡಿಕೊಂಡ್ರು ಒಂದು ಹಳ್ಳಿಯಲ್ಲಿ ಆರಾಮಾಗಿ ಜೀವನ ಮಾಡ್ಕೊಂಡ್ಬಿಡ್ಬೋದು. ಅದೇ ನೀವು ಮುಂಬೈ ಅಂತ ಒಂದು ನಗರದಲ್ಲಿ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡಿದ್ರೂ ನೀವು ಅಷ್ಟು ಆರಾಮಾಗಿ ಲೈಫ್ ಲೀಡ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಕಾಸ್ಟ್ ಆಫ್ ಲಿವಿಂಗ್ ಈಸ್ ಟೂ ಮಚ್. ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಹೋಟೆಲ್ಗೆ ನೀವು ಹೋದರೆ, ಯು ಕ್ಯಾನ್ ಪರ್ಚೇಸ್ ಎ ಮಸಾಲ ದೋಸೆ ಫಾರ್ 20 rupees or 25 rupees. ಅದೇ ಒಂದು ಚಿಕ್ಕ ಟೌನ್ಗೆ ಹೋದರೆ ಯು ಕ್ಯಾನ್ ಪರ್ಚೇಸ್ ಇಟ್ ಫಾರ್ 40 rupees, 50 rupees. ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸಿಟಿಗೆ ಹೋದರೆ ನಿಮಗೆ 50, 60, 70 ರೂಪಾಯಿ, 90 ರೂಪಾಯಿ, 100 ರೂಪಾಯಿನೂ ಇರುತ್ತೆ. ಬೆಂಗಳೂರು ಅಂತ ದೊಡ್ಡ ಸಿಟಿಗೆ ಹೋಗ್ಬಿಟ್ರೆ ನಿಮಗೆ 100 rupees, 150 rupees. ಅದೇ ನೀವು ಮುಂಬೈ ಅಂತ ಒಂದು ಸಿಟಿಗೆ ಹೋದರೆ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಇರುತ್ತೆ. ರೋಡ್ ಸೈಡಲ್ಲಿ ಗಾಡಿಗಳು ಇಟ್ಕೊಂಡು ಈ ದೋಸೆಗಳೆಲ್ಲ ಮಾರ್ತಿರ್ತಾರಲ್ಲ, ಅವ್ರ ಹತ್ರನೇ 150 rupees ಮಸಾಲ ದೋಸೆ. ಇಮ್ಯಾಜಿನ್. ಸೊ ಕಾಸ್ಟ್ ಆಫ್ ಲಿವಿಂಗ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಪ್ಲೇಸಸ್, ಡಿಫ್ರೆಂಟ್ ಟೈಮ್ಸ್. ದೇರ್ಫೋರ್ ಅದನ್ನು ಸ್ಟಡಿ ಮಾಡೋದಕ್ಕೂ ಕೂಡ ಇಂಡೆಕ್ಸ್ ನಂಬರ್ಸ್ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ದೆನ್ ಗವರ್ನಮೆಂಟ್ ವಿಲ್ ಯೂಸ್ ಇಂಡೆಕ್ಸ್ ನಂಬರ್ಸ್ ಟು ಫ್ರೇಮ್ ಸೂಟಬಲ್ ಪಾಲಿಸೀಸ್ ಲೈಕ್ ಇಂಟ್ರೆಸ್ಟ್ ರೇಟ್ಸ್ ಆಫ್ ಬ್ಯಾಂಕ್ಸ್. ಈಗ ಬ್ಯಾಂಕ್ಸಲ್ಲಿ ಸೇವಿಂಗ್ಸ್ ಅಕೌಂಟಿಗೆ ಎಷ್ಟು ಇಂಟ್ರೆಸ್ಟ್ ಇರಬೇಕು, ಫಿಕ್ಸೆಡ್ ಡಿಪಾಸಿಟ್ಗೆ ಬಡ್ಡಿ ಎಷ್ಟು ಕೊಡಬೇಕು, ಲೋನ್ಸ್ಗೆ ಬಡ್ಡಿ ಎಷ್ಟು ಕೊಡಬೇಕು, ಯಾರು ಫಿಕ್ಸ್ ಮಾಡ್ತಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆಫ್ಕೋರ್ಸ್ ವಿತ್ ಕನ್ಸಲ್ಟಿಂಗ್ ದಿ ಸೆಂಟ್ರಲ್ ಗವರ್ನಮೆಂಟ್ಸ್. ಸೊ ಇಂಟ್ರೆಸ್ಟ್ 8% ಇರಬೇಕು, 6% ಇರಬೇಕು, 10% ಇರಬೇಕು ಅನ್ನೋದನ್ನು ಗೌರ್ಮೆಂಟ್ ಫಿಕ್ಸ್ ಮಾಡುತ್ತೆ. ಆ ಗೌರ್ಮೆಂಟ್ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುವಂತಹ ಟೂಲ್ಸ್, ಟೆಕ್ನಿಕ್ಸ್ ಯಾವುದಪ್ಪ ಅಂದ್ರೆ ಇಂಡೆಕ್ಸ್ ನಂಬರ್ಸ್. ಆ್ಯಂಡ್ ಅಗೈನ್ ಗಿವಿಂಗ್ ಅಲೋಯನ್ಸಸ್ ಟು ಗೌರ್ಮೆಂಟ್ ಎಂಪ್ಲಾಯೀಸ್. ಡಿಯರ್ನೆಸ್ ಅಲೋಯನ್ಸ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಆಗ್ಬೋದು, ಹೌಸ್ ರೆಂಟ್ ಅಲೋಯನ್ಸ್ ಆಗ್ಬೋದು. ಬೇರೆ ಬೇರೆ ರೀತಿಯಾದಂತಹ ಅಲೋಯನ್ಸಸ್ಸನ್ನು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೊಡಬೇಕಾದ್ರೆ ಯಾವ ರೀತಿ, ಯಾವುದರ ಬೇಸಿಸ್ ಮೇಲೆ ಕೊಡಬೇಕು. ಅಗೈನ್ ಇಂಡೆಕ್ಸ್ ನಂಬರ್ಸ್ ಆರ್ ವೆರಿ ಮಚ್ ಹೆಲ್ಪ್ಫುಲ್ ಇನ್ ಫ್ರೇಮಿಂಗ್ suitable policies for the governments of a country. So these are the important uses of index number. Let us proceed with studying about types of index numbers. We broadly classify the index numbers into 3 different types. One is price index numbers, number 2 quantity index number, number 3 value index numbers. Price index number measures the change of prices in the current period compared to that of a base period.
ಪ್ರೆಸೆಂಟ್ ಈಗ ಲೆಟಸ್ ಸೇ ಫಾರ್ ಎಕ್ಸಾಂಪಲ್ ನಾವು ಯಾವ ವರ್ಷದಲ್ಲಿದ್ದೀವಿ 2020. ಸೊ 2020 ಇದು ಕರೆಂಟ್ ಇಯರ್. ಲೆಟಸ್ ಸೇ ನಾವು ವಿ ವಾಂಟ್ ಟು ಕಂಪೇರ್ ದ ಪ್ರೈಸ್ ಆಫ್ ಮಿಲ್ಕ್. ಲೆಟಸ್ ಸೇ ದ ಪ್ರೈಸ್ ಆಫ್ ಮಿಲ್ಕ್ ಯಾವಾಗ 2020 ಲೆಟಸ್ ಸೇ 40 ರೂಪೀಸ್ ಪರ್ ಲೀಟರ್ ಇದೆ ಅಂತ ಅಂದ್ಕೊಳ್ಳಿ. ವಿ ಆರ್ ಕಂಪೇರಿಂಗ್ ದಿಸ್ ವಿತ್ 2010. ಲೆಟಸ್ ಸೇ 2010 20 ರೂಪೀಸ್ ಇತ್ತು ಮಿಲ್ಕ್ ಪರ್ ಲೀಟರ್ ಅಂತ ಅಂದ್ಕೊಳ್ಳಿ. ಸೊ 2020 ಇರುವಂತಹ ಪ್ರೈಸ್ ಪರ್ ಲೀಟರ್ ಮಿಲ್ಕನ್ನು ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಯಾವ ವರ್ಷದ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ? 2010 ಜೊತೆ. ಸರ್ 2010 ಯಾಕೆ ಸರ್? ನಿಮ್ಮ ಇಷ್ಟ. ಯು ಕ್ಯಾನ್ ಕಂಪೇರ್ ವಿತ್ 2000 ಆರ್ ಯು ಕ್ಯಾನ್ ಕಂಪೇರ್ ವಿತ್ ಈವನ್ ಸ್ಟಿಲ್ ಬ್ಯಾಕ್ 95 ಆರ್ 90 ಆರ್ 8 ವಾಟ್ ಎವರ್ ಇಟ್ ಈಸ್. ಸೊ ಯಾವ ವರ್ಷದ ಇನ್ಫಾರ್ಮೇಷನನ್ನು ನಾವು ಕಂಪೇರ್ ಮಾಡ್ತಾ ಇದ್ದೀವೋ ಅದನ್ನು ಕರೆಂಟ್ ಇಯರ್ ಅಂತ ಹೇಳಿ ಕರಿತೀವಿ. ಯಾವ ವರ್ಷದ ಜೊತೆ ಅದನ್ನು ಕಂಪೇರ್ ಮಾಡ್ತಾ ಇದ್ದೀವೋ 2020 ಪ್ರೈಸಸನ್ನು ನಾವೇನು ಮಾಡ್ತಾ ಇದ್ದೀವಿ 2010 ಪ್ರೈಸಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದೀವಿ. ದಟ್ ಮೀನ್ಸ್ ವಿ ಆರ್ ಟ್ರೈಯಿಂಗ್ ಟು ಕಂಪೇರ್ ದ ಪ್ರೈಸ್ ಲೆವೆಲ್ ಆಫ್ 2020 ವಿತ್ ದಟ್ ಆಫ್ 2010. ಹೆನ್ಸ್ 2010 will become base year here. So understand the difference between current year and base year. So what is price index number? Price index number measure the changes in prices of articles. It can be anything. ನಾನು ಇಲ್ಲಿ ಮಿಲ್ಕ್ ಅಂತ ತಗೊಂಡೆ. It can be any fruits, it can be vegetables, it can be provisions, it can be anything. ಯಾವುದೋ ಒಂದು ವಸ್ತುವಿನ ಪ್ರೈಸನ್ನು ಹಳೆಯ ಯಾವುದೋ ಒಂದು ವರ್ಷದ ಪ್ರೈಸ್ ಜೊತೆ ನಾವು ಕಂಪೇರ್ ಮಾಡಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋದನ್ನು ಫೈಂಡ್ ಔಟ್ ಮಾಡುವಂತಹ ಒಂದು ಟೆಕ್ನಿಕ್ಕೆ ಇಂಡೆಕ್ಸ್ ನಂಬರ್ಸ್. ಹಿಯರ್ price index number means comparing the price of an article with the price of the same article in a previous base period. That base period can be any old year. Now in this case ಏನಾಯಿತು, one very important thing to understand, always the index number of base year is treated as 100. Always base year's index number is treated as 100. ಅಂದರೆ 2010 20 ರೂಪೀಸ್ ಇದ್ದಂತಹ ಮಿಲ್ಕನ್ನು ನಾವು 100% ಅಂತ ತಗೊಂಡ್ರೆ 2020 ಬರೋಷ್ಟೊತ್ತಿಗೆ 20 ಇದ್ದಿದ್ದು 40 ಆಗಿದೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಡಬಲ್ಡ್. 20 ರೂಪಾಯಿ ಇರೋದು 40 ರೂಪೀಸ್ ಆಗಿದೆ ಅಂದರೆ ಡಬಲ್ ಆಗಿದೆ. ದೇರ್ ಫೋರ್ 100% ಹ್ಯಾಸ್ ಬಿಕಮ್ 200%. ಸೊ ದೇರ್ ಈಸ್ ಅನ್ ಇನ್ಕ್ರೀಸ್ ಆಫ್ ಪ್ರೈಸ್ ಬೈ 100%. The current year's index number increased by 100%. So try to understand in the simplest form. Price index number is nothing but comparing the current year's price of a commodity with that of its previous year. By assuming the previous year or base year's index number should be always 100. It should be always 100. Sometimes you might get a 1 mark question. What is the index number for a base year? Base year index number is 100. Always it is 100. Current year do change ಆಗುತ್ತೆ. Current year index number can be more than 100 or it may be less than 100. Suppose if the current year's index number is more than 100, we have to understand that the price of that commodity has increased. And on the other hand, if the current year's index number is less than 100, like 98 or 95 or 86 or something, 100ಗಿಂತ ಕಡಿಮೆ ಇದೆ ಅಂತಂದರೆ we can understand that the price of that commodity has come down or decreased. Clear? So types of index numbers ಅಲ್ಲಿ ಮೊದಲನೇದು ಪ್ರೈಸ್ ಇಂಡೆಕ್ಸ್ ನಂಬರ್. ನಂಬರ್ 2 ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಪ್ರೈಸ್ ಇಂಡೆಕ್ಸ್ ನಂಬರ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಉಳಿದೆರಡು ಕೂಡ ಸಿಂಪಲ್ ನಿಮಗೆ. ಕ್ವಾಂಟಿಟಿ ಇಂಡೆಕ್ಸ್ ನಂಬರಲ್ಲಿ ಏನು ಮಾಡ್ತೀವಿ, we compare the quantity of current year with that of base year. ಕರೆಂಟ್ ಇಯರ್ ಬೇಸ್ ಇಯರ್ ಸೇಮ್. ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ ಏನನ್ನು ಕಂಪೇರ್ ಮಾಡ್ತೀವಿ? ಪ್ರೈಸ್ ಕಂಪೇರ್ ಮಾಡ್ತೀವಿ. ಕ್ವಾಂಟಿಟಿ ಇಂಡೆಕ್ಸ್ ನಂಬರಲ್ಲಿ ಕ್ವಾಂಟಿಟಿ ಕಂಪೇರ್ ಮಾಡ್ತೀವಿ. ಲೆಟ್ ಅಸ್ ಸೇ ಇನ್ ಅವರ್ ಪ್ರೀವಿಯಸ್ ಎಕ್ಸಾಂಪಲ್ ನಾವು ಏನು ತಗೊಂಡ್ವಿ, 2010 ಮಿಲ್ಕು, 2020 ಮಿಲ್ಕು. ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ ನಾವೇನು ತಗೊಂಡ್ವಿ, 2010 1 ಲೀಟರಿನ ಪ್ರೈಸು 20 ರೂಪೀಸ್, 2020 1 ಲೀಟರಿನ ಮಿಲ್ಕ್ ಪ್ರೈಸ್ 40 ರೂಪೀಸ್. ಸೊ
ವಿ ಟುಕ್ ದ ಪ್ರೈಸ್ ಫಾರ್ ಕಂಪೇರಿಂಗ್ ಇನ್ ಪ್ರೈಸ್ ಇಂಡೆಕ್ಸ್ ನಂಬರ್. ಇಲ್ಲೇನು ಮಾಡ್ತೀವಿ, 2010ನಲ್ಲಿ ನಮ್ಮ ಮನೆಯಲ್ಲಿ 1 ಲೀಟರ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ವಿ. ಇನ್ 2010 we were using 1 liter of milk per day, but in 2020 ಜನ ಜಾಸ್ತಿ ಆಗಿದ್ದಾರೆ ಅಥವಾ ಇರೋರೇ ಜಾಸ್ತಿ ಹಾಲು ಕುಡಿತಾ ಇದ್ದಾರೆ, ಸಮಥಿಂಗ್ ವಾಟ್ ಎವರ್. ಸೊ ಬಿಕಾಸ್ ಆಫ್ ಸಮ್ ರೀಸನ್ ವಾಟ್ ಈಸ್ ಹ್ಯಾಪನಿಂಗ್, ಇನ್ 2020 we are using 3 liters of milk. ನೋಡಿ, there is a change. ಕರೆಂಟ್ ಇಯರ್ 2020, ಬೇಸ್ ಇಯರ್ 2010. ನಾವು ಏನನ್ನು ಕಂಪೇರ್ ಮಾಡ್ತಾ ಇದ್ದೀವಿ ಇಲ್ಲಿ? ವಿ ಆರ್ ಕಂಪೇರಿಂಗ್ ದ ಕ್ವಾಂಟಿಟಿ ಆಫ್ ಕಮಾಡಿಟೀಸ್ ಯೂಸ್ಡ್. ಬೇಸ್ ಇಯರಲ್ಲಿ 1 ಲೀಟರ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ವಿ, ಈಗ 3 ಲೀಟರ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ ದ ಕ್ವಾಂಟಿಟಿ ಹ್ಯಾಸ್ ಇನ್ಕ್ರೀಸ್ಡ್. ಅಗೈನ್ ಅಸ್ಯೂಮ್ ದ ಬೇಸ್ ಇಯರ್ಸ್ ಇಂಡೆಕ್ಸ್ ನಂಬರ್ ಹ್ಯಾಸ್ 100, ಸೊ ಇದು ಇಟ್ ಹ್ಯಾಸ್ ಬಿಕಮ್ 300%. ಕ್ಲಿಯರ್? ಇನ್ಕ್ರೀಸೇ ಆಗಬೇಕು ಅಂತ ಏನೂ ಇಲ್ಲ, ಡಿಕ್ರೀಸೂ ಆಗ್ಬೋದು. ಮೊದಲು 1 ಲೀಟರ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ವಿ, ಈಗ ನಾವು ಮಿಲ್ಕೇ ಯೂಸ್ ಮಾಡಲ್ಲ ಅಥವಾ ಅರ್ಧ ಲೀಟರೇ ಯೂಸ್ ಮಾಡ್ತೀವಿ, ಸೊ ಹಾಗೆ ಡಿಕ್ರೀಸು ಮಾಡ್ಬೋದು. ಸೊ ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ ಏನು ಮಾಡ್ತೀವಿ, ವಿ ಕಂಪೇರ್ ದಿ ಕರೆಂಟ್ ಇಯರ್ ಪ್ರೈಸಸ್ ಆಫ್ ಕಮಾಡಿಟೀಸ್ ವಿತ್ ದಟ್ ಆಫ್ ಬೇಸ್ ಇಯರ್. ಕ್ವಾಂಟಿಟಿ ಇಂಡೆಕ್ಸ್ ನಂಬರಲ್ಲಿ ಏನು ಮಾಡ್ತೀವಿ, ವಿ ಕಂಪೇರ್ ದ ಕ್ವಾಂಟಿಟೀಸ್ ಯೂಸ್ಡ್ in the current year with that of base year's quantities, not the price. ಲೀಟ್ರಿಗೆ ಬೆಲೆ ಎಷ್ಟು ಅಂತ ನೋಡಲ್ಲ, ಎಷ್ಟು ಲೀಟ್ರು ಅಂತ ಮಾತ್ರ ನೋಡ್ತೀವಿ. ಅಕ್ಕಿ ಅಂತ ಅಂದ್ಕೊಳ್ಳಿ, ಮೊದಲು 10 kg ಬಳಸ್ತಾ ಇದ್ವಿ, ಈಗ 15 kg ಬಳಸ್ತಾ ಇದ್ದೀವಿ. ಕೆ ಜಿಗೆ ಬೆಲೆ ಎಷ್ಟು ಅನ್ನೋದು ನೋಡೋದಿಲ್ಲ, ಅದು ಪ್ರೈಸ್ ಇಂಡೆಕ್ಸ್ ನಂಬರಲ್ಲಿ ನೋಡ್ತೀವಿ. ಇಲ್ಲಿ ಬರೀ ಕ್ವಾಂಟಿಟಿಯನ್ನು ಮಾತ್ರ ನೋಡ್ತೀವಿ, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಸೊ quantity index number study the relative change in volume of goods produced or consumed or distributed. Volume of goods produced or consumed or distributed. So volume ಎಷ್ಟು ಗೂಡ್ಸ್ ಅನ್ನೋದು ನೋಡ್ತೀವಿ, ಗೂಡ್ಸನ್ನು ಪ್ರೈಸ್ ಎಷ್ಟು ಅನ್ನೋದು ನೋಡೋದಿಲ್ಲ. ಸೊ ಪ್ರೈಸನ್ನು ಕಂಪೇರ್ ಮಾಡಿದ್ರೆ ಪ್ರೈಸ್ ಇಂಡೆಕ್ಸ್ ನಂಬರ್, ಕ್ವಾಂಟಿಟಿಯನ್ನು ಕಂಪೇರ್ ಮಾಡಿದಾಗ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ಇವೆರಡನ್ನೂ ಸೇರಿಸ್ಕೊಂಡು ಪ್ರೈಸ್ ಇಂಟು ಕ್ವಾಂಟಿಟಿ ಮಾಡಿಬಿಟ್ಟು ವ್ಯಾಲ್ಯೂವನ್ನು ಕಂಡಕ್ಟ್ ಮಾಡಿದ್ರೆ, ಸಿ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ, ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ, ಆಲ್ವೇಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಪ್ರೈಸ್ ಇಂಟು ಕ್ವಾಂಟಿಟಿ, ಪ್ರೈಸ್ ಇಂಟು ಕ್ವಾಂಟಿಟಿ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ನಾನು ನಿಮಗೆ. ಸಪೋಸ್ ಯು ಗೋ ಟು ಎ ಶಾಪ್ ಆ್ಯಂಡ್ ಯು ಎನ್ಕ್ವೈರ್ ವಾಟ್ ಈಸ್ ದ ಪ್ರೈಸ್ ಆಫ್ ಮಿಲ್ಕ್ ಪರ್ ಲೀಟರ್, 40 rupees ಅಂತ ಹೇಳ್ತಾನೆ. ಸೊ ಪ್ರೈಸ್ ವಿಲ್ ಬಿ 40. Suppose if you purchase 3 liters, quantity will be 3 liters. So what is the value? 40 into 3, that should be 120. So the relationship between price and quantity, ಅರ್ಥ ಆಯ್ತಲ್ಲ? ವ್ಯಾಲ್ಯೂ ಅಂತಂದರೆ ಪ್ರೈಸು ಕ್ವಾಂಟಿಟಿ ಮಲ್ಟಿಪ್ಲೈ ಮಾಡಿಕೊಂಡು ನಿಮಗೆ ಬರುವಂತಹ ಅಮೌಂಟ್, ದಟ್ ಈಸ್ ಕಾಲ್ಡ್ ವ್ಯಾಲ್ಯೂ. ಸೊ 3 ಇಂಡೆಕ್ಸ್ ನಂಬರ್ಸ್ ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳಿ. ಪ್ರೈಸಸ್ ಆಫ್ ಕಮಾಡಿಟೀಸನ್ನು ಕಂಪೇರ್ ಮಾಡಿದ್ರೆ ಪ್ರೈಸ್ ಇಂಡೆಕ್ಸ್ ನಂಬರ್, ಕ್ವಾಂಟಿಟೀಸ್ ಆಫ್ ಇಂಡೆಕ್ಸ್ ನಂಬರ್ಸ್, ಕ್ವಾಂಟಿಟೀಸ್ ಆಫ್ ಕಮಾಡಿಟೀಸ್ ಅಥವಾ ಐಟಮ್ಸ್ ಅಥವಾ ಆರ್ಟಿಕಲ್ಸನ್ನು ಕಂಪೇರ್ ಮಾಡಿಕೊಂಡ್ರೆ ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ವ್ಯಾಲ್ಯೂ, ಅದರ ಒಂದು ಮಾನಿಟರಿ ವ್ಯಾಲ್ಯೂ, ಅದರ ಒಂದು ಅಮೌಂಟ್ ಎಷ್ಟು, ಟೋಟಲ್ ಅಮೌಂಟ್ ಸ್ಪೆಂಟ್ ಆನ್ ಎ ಪರ್ಟಿಕ್ಯುಲರ್ ಥಿಂಗ್, ಅದನ್ನು ನಾವು ಕಂಪೇರ್ ಮಾಡಿಕೊಂಡ್ರೆ ವ್ಯಾಲ್ಯೂ ಇಂಡೆಕ್ಸ್ ನಂಬರ್ಸ್ ಅಂತ ಆಗುತ್ತೆ. ಸೊ ಒನ್ಸ್ ಯು ಅಂಡರ್ಸ್ಟುಡ್ ದಿಸ್ ಇಂಡೆಕ್ಸ್ ನಂಬರ್ಸ್ ಕಾನ್ಸೆಪ್ಟ್ಸ್, ಮೂವಿಂಗ್ ಫರ್ದರ್, ಮೇನ್ ಸ್ಟೆಪ್ಸ್ ಇನ್ವಾಲ್ವಿಂಗ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್. ಒಂದು ಒಳ್ಳೆಯ ಇಂಡೆಕ್ಸ್ ನಂಬರನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ಸ್ ಇರುತ್ತೆ? ನಂಬರ್ 1, ಪರ್ಪಸ್ ಆಫ್ ಇಂಡೆಕ್ಸ್ ನಂಬರ್. ವೈ ಡು ಯು ನೀಡ್ ದಟ್ ಇಂಡೆಕ್ಸ್ ನಂಬರ್? ಯಾತಕ್ಕಾಗಿ ಬೇಕು, ಯಾವ ಪರ್ಪಸ್ಗಾಗಿ ನೀವು ಆ ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? ನಿಮಗೆ ಪ್ರೈಸ್ ಲೆವೆಲ್ ನೋಡಬೇಕಾಗಿದೆಯಾ, ಇನ್ಫ್ಲೇಷನ್ ಲೆವೆಲ್ ನೋಡಬೇಕಾಗಿದೆಯಾ, ಅಥವಾ ಪ್ರೀವಿಯಸ್ ಇಯರ್ನ ಅಡ್ಮಿಷನ್ಸ್ ಕಂಪೇರ್ ಮಾಡ್ತಾ ಇದ್ದೀರಾ, ಪರ್ ಕ್ಯಾಪಿಟಾ ಇನ್ಕಮ್, ಸಮಥಿಂಗ್. ದೇರ್ ಶುಡ್ ಬಿ ಸಮ್ ಪರ್ಪಸ್ ಆಫ್ ಡಿಫೈನಿಂಗ್ ದಿ ಇಂಡೆಕ್ಸ್ ನಂಬರ್. ಸೊ ಆ ಪರ್ಪಸನ್ನು ಫಿಕ್ಸ್ ಮಾಡಿಕೊಂಡು ಸೆಲೆಕ್ಷನ್ ಆಫ್ ಬೇಸ್ ಪೀರಿಯಡ್. ಓಕೆ, ಯಾವ ವರ್ಷದ ಜೊತೆ ನೀವು ಕಂಪೇರ್ ಮಾಡ್ತೀರಾ? ಪ್ರೀವಿಯಸ್ ಇಯರಾ, 5 years ಬ್ಯಾಕಾ, 10 years ಬ್ಯಾಕಾ, 20 years ಬ್ಯಾಕ್ ಇಯರ್ ಜೊತೆ ನೀವು ಕಂಪೇರ್ ಮಾಡ್ತೀರಾ? ಫಿಕ್ಸ್ ದಟ್ ಬೇಸ್ ಇಯರನ್ನು ಫಿಕ್ಸ್ ಮಾಡಿ. ಕಮಾಡಿಟೀಸ್, ಯಾವ ಕಮಾಡಿಟೀಸನ್ನು ನೀವು ಕಂಪೇರ್ ಮಾಡ್ತಾ ಇದ್ದೀರಾ? ಸಪೋಸ್ ಲೆಟ್ ಅಸ್ ಸೇ ಯು ವಾಂಟ್ ಟು ಕಂಪೇರ್ ದ ಪ್ರೈಸಸ್ ಆಫ್ ವೆಜಿಟೇಬಲ್ಸ್. ಪ್ರೈಸಸ್ ಆಫ್ ವೆಜಿಟೇಬಲ್ಸ್ ಅಂದರೆ ಬರೀ ಯಾವುದಾದ್ರೂ 1-2 ವೆಜಿಟೇಬಲ್ಸ್ ಪ್ರೈಸಸನ್ನು ಮಾತ್ರ ಕಂಪೇರ್ ಮಾಡ್ತೀರಾ?
ಎಷ್ಟು ವೆಜಿಟೇಬಲ್ಸನ್ನು ನೀವು ತೊಗೊಳ್ತೀರಾ, ಎಲ್ಲ ವೆಜಿಟೇಬಲ್ಸನ್ನು ನೀವು ತೊಗೊಂಡು ಕಂಪೇರ್ ಮಾಡ್ತೀರಾ ಅಥವಾ ಯಾವುದಾದ್ರು ಒಂದನ್ನು ಕಂಪೇರ್ ಮಾಡ್ತೀರಾ ಅಥವಾ ಫ್ಯೂ 3-4 ಐಟಮ್ಸ್ ಕಂಪೇರ್ ಮಾಡ್ತೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಒಬ್ಟೈನ್ ಪ್ರೈಸ್ ಕೊಟೇಷನ್ಸ್ ಅಂದರೆ ನೀವು ಕಂಪೇರ್ ಮಾಡ್ಬೇಕಾದ್ರೆ ನಿಮಗೆ ಪ್ರೈಸ್ ಬೇಕಲ್ಲ, ಯು ಹ್ಯಾವ್ ಟು ಗೆಟ್ ದಟ್ ಪ್ರೈಸ್. ಎಲ್ಲಿ? ಅಂಗಡಿಗಳಿಗೆ ಹೋಗಿ ಪ್ರೈಸ್ ಎಷ್ಟಿದೆ ಅಂತ ವಿಚಾರಿಸ್ತೀರಾ, ರಿಟೈಲ್ ಶಾಪ್ಸಲ್ಲಿ ಹೋಗಿ ಪ್ರೈಸಸನ್ನು ಎನ್ಕ್ವೈರಿ ಮಾಡ್ತೀರಾ, ಹೋಲ್ಸೇಲ್ ಶಾಪ್ಸಲ್ಲಿ ಎನ್ಕ್ವೈರಿ ಮಾಡ್ತೀರಾ ಅಥವಾ ಇಂಟರ್ನೆಟ್ಟಿಂದ ಪ್ರೈಸಸನ್ನು ತಗೊಳ್ತೀರಾ. ಸೊ ಗೆಟ್ ದ ಪ್ರೈಸ್ ಕೊಟೇಷನ್ಸ್ ಆ್ಯಂಡ್ ಚಾಯ್ಸ್ ಆಫ್ ಎನ್ ಆವರೇಜ್. Before calculating index number, we should select which average you are going to use. Normally, you might have studied about averages in your first PUC like arithmetic average, geometric average. ಇದನ್ನು ಓದಿರ್ತೀರಾ. So, we use two averages for calculating index numbers. One is arithmetic average, number two, geometric average. Arithmetic average is the widely used average. ವೈಡ್ಲಿ ಅಂದರೆ ಏನು? ಅದನ್ನು ತುಂಬ ಜಾಸ್ತಿ ಬಳಕೆ ಮಾಡ್ತೀವಿ. ಅರ್ಥಮೆಟಿಕ್ ಆವ್ರೇಜ್ ಈಸ್ ವೆರಿ ಪಾಪ್ಯುಲರ್. ಇಂಡೆಕ್ಸ್ ನಂಬರ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬ ಪಾಪ್ಯುಲರ್ ಯಾವುದು ಅಂತಂದರೆ ಅರ್ಥಮೆಟಿಕ್ ಆವ್ರೇಜ್. ಬಟ್ ವಿಚ್ ಈಸ್ ದ ಬೆಸ್ಟ್ ಆವರೇಜ್ ಫಾರ್ ಕ್ಯಾಲ್ಕುಲೇಟಿಂಗ್ ಇಂಡೆಕ್ಸ್ ನಂಬರ್ ಅಂತ ಕೇಳಿದ್ರೆ ಜಾಮೆಟ್ರಿಕ್ ಆವರೇಜ್. ನೋಡಿ, ಇನ್ನೊಂದು ಸಲ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆವ್ರೇಜ್ ಈಸ್ ನಥಿಂಗ್ ಬಟ್ ಮೀನ್. ನೀವು ಫಸ್ಟ್ ಪಿ ಯು ಸಿಯಲ್ಲಿ ಮೀನ್ಸ್ ಎಲ್ಲ ಓದಿರ್ತೀರ. ಸೊ ಎರಡು ಆವರೇಜಸನ್ನು ನಾವು ಇಂಡೆಕ್ಸ್ ನಂಬರ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಒನ್ ಈಸ್ ಅರ್ಥಮೆಟಿಕ್ ಆವರೇಜ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಜಾಮೆಟ್ರಿಕ್ ಆವರೇಜ್. ಇವೆರಡರ ಬೇಸಿಸ್ ಮೇಲೆ ನಿಮಗೆ ಕ್ವಶನು ಕೂಡ ಬರಬಹುದು. Which is the most popular average used for calculating index number? ಅಥವಾ which index number is widely and extensively used for calculation of index number ಅಂತ ಕೇಳಿದ್ರೆ ಅರ್ಥಮೆಟಿಕ್ ಆವ್ರೇಜ್. ಅಂದರೆ ತುಂಬ ಜಾಸ್ತಿ ಯೂಸ್ ಮಾಡುವಂಥ ಆವ್ರೇಜ್ ಯಾವುದು ಅಂದರೆ ಅರ್ಥಮೆಟಿಕ್ ಆವ್ರೇಜ್. ಬಟ್ ವಿಚ್ ಈಸ್ ದ ಬೆಸ್ಟ್, ಜಾಸ್ತಿ ಯೂಸ್ ಮಾಡೋದಲ್ಲ, ಬೆಸ್ಟ್ ಯಾವುದು ಅಂತ ಕೇಳಿದ್ರೆ ಜಾಮೆಟ್ರಿಕ್ ಆವರೇಜ್. ಸೊ ಜಾಸ್ತಿ ಪಾಪ್ಯುಲರ್ ಬಂದು ಅರ್ಥಮೆಟಿಕ್ ಆವರೇಜು, ಬೆಸ್ಟ್ ಆವರೇಜ್ ಬಂದು ಜಾಮೆಟ್ರಿಕ್ ಆವರೇಜ್. ಲಾಸ್ಟ್ ಒನ್, ಸೆಲೆಕ್ಷನ್ ಆಫ್ ಸೂಟಬಲ್ ಫಾರ್ಮುಲಾ. ಲಾಟ್ಸ್ ಆಫ್ ಸ್ಟ್ಯಾಟಿಸ್ಟಿಷಿಯನ್ಸ್ ಹ್ಯಾವ್ ಗಿವನ್ ದೇರ್ ಓನ್ ಡಿಫರೆಂಟ್ ಫಾರ್ಮುಲಾಸ್ ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ ನಂಬರ್ಸ್. ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ಫಿಕ್ಸ್ ಆಗಬೇಕು. In the next videos, we will study about different statisticians. They have given formulas for index number like Laspere, Paschek, Kelly, Fisher and all this. So, ಅದರಲ್ಲಿ ಯಾವ ಒಂದು ಆವರೇಜನ್ನು, ಯಾವ ಒಂದು ಫಾರ್ಮುಲಾನ ನೀವು ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಐ ಹ್ಯಾವ್ ಕವರ್ಡ್ ಎ ಲಾಟ್ ಮೆನಿ ಕಾನ್ಸೆಪ್ಟ್ಸ್ ಆಫ್ ಥಿಯರಿ ಇನ್ ಎ ವೆರಿ ಸ್ಮಾಲ್ ಟೈಮ್ ಫ್ರೇಮ್. ಸೊ ದಿಸ್ ಇಸ್ ಎ ಕಂಪ್ಲೀಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅಷ್ಟು ಇನ್ಡೆಪ್ತಾಗಿ ಥಿಯರಿ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇರ್ ಫಾರ್ ಜಸ್ಟ್ ದ ಸಮರಿ ಆಫ್ ವಾಟ್ ಈಸ್ ವಾಟ್ ಅನ್ನೋದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಟ್ಸ್ ಎನಫ್ ಫಾರ್ ಯು. ಗೋ ಥ್ರೂ ದ ವಿಡಿಯೋ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ನೋ ವೇರ್ ಟು ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.